ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೂ ಅರ್ಥವತ್ತಾದ ಚೌಕಟ್ಟನ್ನು ನೀಡಿದ ಮಹಾಚೇತನ, ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ, ದೇಶದ ಅಭಿವೃದ್ಧಿಗಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಭಾರತ ಕಂಡ ಅಗ್ರಗಣ್ಯ ಶಿಕ್ಷಕರಲ್ಲಿ ಭಾರತ ರತ್ನ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರಿಗೆ ಅಗ್ರ ಸ್ಥಾನ ಸಿಗುತ್ತದೆ. ವೇದಿಕೆಯ ಮುಂಭಾಗಕ್ಕೆ ಚೆಂಡೆ ವಾದನದ ಮೂಲಕ ಪೂರ್ಣ ಕುಂಭ ಸ್ವಾಗತದ ಮೂಲಕ ಆಗಮಿಸಿದಂತಹ ಅಧ್ಯಕ್ಷ ಖಾದಿಯನ್ನು ಅಲಂಕರಿಸಿರುತ್ತಿರುವಂತಹ ಶ್ರೀ ಬಡುಗೋಪಾಡಿ ಕುಂದಾಪುರ ವಲಯ ಆಧರಣೀಯ ಆಚಾರ್ಯರಾಗಿರುವಂತಹ ಶ್ರೀ ನಾಗರಾಜ ಶೆಟ್ಟಿ ಅವರು, ಹಾಗೆ ಪ್ರೀತಿಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ಈ ಸಂದರ್ಭದಲ್ಲಿ ಮಂಡಳಿ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಅರುಣ್ ಹೆಗಡೆಯವರು ಇದ್ದಾರೆ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಸಜ್ಜನ ಬಂಧುಗಳಿಗೆ ವಂದನೆಗಳನ್ನು ಮಾಡಿಕೊಳ್ಳುತ್ತಾ ಎಕ್ಸಲೆಂಟ್ ಪದವಿ ಪೂರ್ವ ಮಹತ್ವಪೂರ್ಣ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ಗುರು ವೃಂದವು ಗೌರವಾನ್ವಿತ ಸಮಸ್ತ ಸಜ್ಜನ ಬಂಧುಗಳಿಗೆ, ವಿದ್ಯಾಭಿಮಾನಿಗಳಿಗೆ ತತ್ವ ಸೌಭಾಗ್ಯದ ಸಮಯ. ಈ ಪೂಜನೀಯ ಪವಿತ್ರ ಕಾರ್ಯಕ್ರಮ ಅಜ್ಞಾನದ ಕತ್ತಲೆಯ ಕಳೆದು ದೇಶ ಒಂದು ಉತ್ತಮ ಸಮಾಜ ನಿರ್ಮಾಣವಾಗಬೇಕಾದರೆ ಶಿಕ್ಷಕರ
गुरुर्ब्रह्मणेश्वर गुरु साक्षात् परब्रह्म तस्मै श्री गुरवे नमः तस्मै श्री गुरवे नमः ನಾವು ಕೊಡಗಿದ ಈ ಸಂದರ್ಭದಲ್ಲಿ ಗುರುವಂದನ ವೇದಿಕೆಯಲ್ಲಿ ಅನೀಶ್ ಆರ್ ಶೆಟ್ಟಿ ಅವರಿಗೆ ಗೌರವದ ಅಭಿನಂದನೆ. ಆರೇಳು ನಿಮಿಷ ಆಯಿತು. ನನ್ನ ಭಾಷಣ ಅಷ್ಟೊಂದಾಗಿರೋದಿಲ್ಲ. ಯಾಕಂದರೆ ಹೆದರಬೇಡಿ, ಜನ ಹೆದರೋದು ಇಬ್ಬರಿಗೆ, ಭಾಷಣಕಾರರಿಗೆ ಮತ್ತು ಭಯೋತ್ಪಾದಕರಿಗೆ. ಅವರಾದರೂ ಒಮ್ಮೆಗೆ ಮುಗಿಸ್ಬಿಡ್ತಾರೆ. ಈ ಭಾಷಣಕಾರರು ಇಂಚಿಂಚಿಗೆ ಕೊಂದ್ಬಿಡ್ತಾರೆ. ನನ್ನ ಊರಿನವರೇ ಆಗಿರ್ತಕ್ಕಂಥ ರಿಚರ್ಡ್ ಲೂಯಿಸ್ ಅವರು ಬಂದು ನಿಂತಿದ್ದಾರೆ. ಯಾಕಂದರೆ ನಾನು ಕಿನ್ನಿಗೋಳಿಯಲ್ಲೇ 35-40 ವರ್ಷ ಇದ್ದದ್ದು, ಪಾಯಸರು ಸಹಿತ ಕಿನ್ನಿಗೋಳಿಯವರೇ. ಹಾಗಾಗಿ ಅವ್ರ ಭಾಷಣ ಕೇಳಲಿಕ್ಕೆ ನೀವು ಕಾತರರಾಗಿದ್ದೀರಿ ಬಿಟ್ಟರೆ ನಮ್ಮ ಭಾಷಣಕ್ಕೆ ನೀವು ಅಷ್ಟೆಲ್ಲ ಕಾತರರಾಗಿಲ್ಲ ಅಂತಕ್ಕಂಥದ್ದು ನಾನು ಚೆನ್ನಾಗಿ ಬಲ್ಲೆ. ಆದರೂ ಸಹಿತ ಸಂಪ್ರದಾಯದಂತೆ ಈ MM ಟ್ರಸ್ಟಿನ, ಎಜುಕೇಷನ್ ಟ್ರಸ್ಟಿನ, ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಹೆಗಡೆಯವರೇ. ಮಹೇಶ್ ಹೆಗಡೆಯವರು ಈ ಶಾಲೆ ಕಟ್ಟೋದು ದೊಡ್ಡ ಸಂಗತಿ ಅಲ್ಲ. ಅವರ ಅಪ್ಪನೂ ಸಹಿತ ಅಂತಹದೇ ವ್ಯಕ್ತಿತ್ವ ಇರೋರು. ಎಲ್ಲಾದರೂ ಮಹೇಶ್ ಹೆಗಡೆಯವರು ಒಂದೇ ವರ್ಷ ಆಲೋಚನೆ ಮಾಡಿದರೆ 4 ಎಕರೆ ಜಾಗದಲ್ಲಿ ಬಾಳೆ ಗಿಡ ನೆಡ್ತಾ ಇದ್ರು. ಯಾಕಂದರೆ ಒಂದೇ ವರ್ಷದಲ್ಲಿ ಫಲ ಬರ್ತದೆ. ಹೆಗಡೆಯವರು ಒಂದು 15 ವರ್ಷ ಆಲೋಚನೆ ಮಾಡಿದ್ದಿದ್ರೆ ಈ 4 ಎಕರೆಯಲ್ಲಿ ತೆಂಗಿನ ಮರ ನೆಡ್ತಿದ್ರು ಏನೋ. ಯಾಕಂದ್ರೆ 15 ವರ್ಷಕ್ಕೆ ಒಳ್ಳೆ ಫಲ ಬರುತ್ತೆ. ಆದರೆ ಮಹೇಶ್ ಹೆಗಡೆಯವರಾಗಲಿ ಮತ್ತು ಅವರ ಸಹಧರ್ಮಿಣಿ ದೀಪಾ ಹೆಗಡೆಯವರಾಗಲಿ ಒಂದು ಸಾಧಾರಣ 100 ವರ್ಷದ ಮುಂದೆ ಆಲೋಚನೆ ಮಾಡಿರುವುದರಿಂದ ಈ ಎಕ್ಸಲೆಂಟ್ ಸಂಸ್ಥೆಯನ್ನು ಕಟ್ಟಿದರು. ಹಾಗಾಗಿ ಅವರು ದೇವಸ್ಥಾನ ಮಾಡಿದ್ದಿದ್ರೆ ನಾನು ಖುಷಿ ಪಡ್ತಾ ಇರಲಿಲ್ಲ. ಅವರೇನೋ ಬೇರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ರು ಸಹಿತ ನಾನು ಹೊಗಳ್ತಾ ಇದ್ನೋ ಇಲ್ವೋ. ಶಾಲೆಯನ್ನು ಕಟ್ಟಿದ್ದೀರಿ. ಹಾಗಾಗಿ ಇಲ್ಲಿ ಹಿಂದೂಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮಹೇಶ್ ಹೆಗಡೆ ದಂಪತಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ. ಇನ್ನು ವೇದಿಕೆಯಲ್ಲಿ ಇರುವವರೆಲ್ಲ ನನ್ನ ಪರಿಚಯದವರೇ. ಅವರನ್ನು ನಾನೇನು ಹೊಗಳ್ಬೇಕಾಗಿಲ್ಲ. ಉತ್ತಮ ಶಿಕ್ಷಕರಾಗಿ ಆ ಸಂಸ್ಥೆ ಅವರಿಗೆ ಗೌರವವನ್ನು ಕೊಟ್ಟು ಗೌರವಿಸಿದೆ. ಕರುಣಾಕರ ಶೆಟ್ಟರು ನನ್ನೊಟ್ಟಿಗೆ ಓದಿದವರು, ಭಾಳ ಚಂದ ಮಾತಾಡಿದರು. ಹಾಗೆ ಅಲೆಕ್ಸಾಂಡರ್ ಕತೆ ಹೇಳಿದರು. ಅಲೆಕ್ಸಾಂಡರ್, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಎಲ್ಲ ಇಡೀ ಪ್ರಪಂಚವನ್ನು ಗೆದ್ದು ಹಿಂದಿರುಗಿ ಬರುವಾಗ ತನ್ನ ಗುರುಗಳಲ್ಲಿ ಅಲೆಕ್ಸಾಂಡರ್ ಕೇಳ್ತಾನಂತೆ, ಸ್ವಾಮಿ ನಿಮ್ಗೆ ಏನು ತರಬೇಕು, ನಾನು ಬರುವಾಗ ಏನು ಹಿಡ್ಕೊಂಡು ಬರಬೇಕು, ನಾನು ಇಂಡಿಯಾಕ್ಕೆ ಹೋಗ್ತಾ ಇದ್ದೇನೆ, ಭಾರತಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿದಾಗ ಅರಿಸ್ಟಾಟಲ್ ಒಂದು ಮಾತು ಹೇಳಿದ್ರಂತೆ. ಏನು ಹೇಳಿದರೆ, ನೀನು ಬರುವಾಗ ಮತ್ತೇನು ತರೋದು ಬೇಡ, ಆದರೆ ಜಯಿಸ್ಕೊಂಡು ಬಾ. ಆದರೂ ಒಂದು ಮಾತು ಹೇಳ್ತಾ ಇದ್ದೇನೆ, ಬರುವಾಗ ಒಂದು ಫ್ರೂಟ್, ಒಂದು ಕೊಳಲು ಮತ್ತು ಒಂದು ಗಂಗಾಜಲ, ಒಂದು ಗಂಗಾ ನೀರು, ಇವೆರಡನ್ನು ವಾಪಸ್ ಬರುವಾಗ ನೀನು ತರಬೇಕು. ಇಡೀ ಜಗತ್ತು ಭಾರತದ ಈ ಮಣ್ಣನ್ನು ಅಷ್ಟು ಚೆನ್ನಾಗಿ ಪ್ರೀತಿಸ್ತಾ ಇದೆ. ಅದು ಅರಿಸ್ಟಾಟಲ್ ಹೇಳಿರ್ತಕ್ಕಂಥ ಮಾತು. ಇವತ್ತು ಅಮೇರಿಕದ ತಾಯಿ, ನಾನು ಹಿಂದೆ ಉದಾಹರಣೆ ಕೊಟ್ಟಿದ್ದೇನೆ, ಎಲ್ಲ ವೇದಿಕೆಯಲ್ಲಿದ್ದಂಥ ಅಭಿನಂದನೆಯ ಗುರುಗಳೇ, ನಿಮ್ಮನ್ನು ಕರೆದು ಗುರುತಿಸಿದ್ದಕ್ಕೆ ಯಾಕಂತಂದರೆ ನೀವಿನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋಂಥ ಪರೋಕ್ಷವಾದ ಎಚ್ಚರಿಕೆ ಸಹಿತ ಇದನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಯಾಕೆ ಸನ್ಮಾನ ಮಾಡಬೇಕು ಅಂತಂದರೆ ಈ ಮಕ್ಕಳು ಅದನ್ನು ನೋಡಬೇಕು. ಈಗ ನಾವೊಂದು ಹಾರ ಹಾಕಿದ್ದು, ಒಂದು ಹಣ್ಣು ಕೊಟ್ಟದ್ದು ದೊಡ್ಡ ವಿಶೇಷ ಅಲ್ಲ. ಅವ್ರಿಗೆ ತುಂಬ ಹಣ್ಣು ಹಾರ ಎಲ್ಲ ಅವ್ರ ಕೊರಳು ಒಡ್ಡಿದ್ದಾರೆ. ಇದನ್ನು ನೀವು ನೋಡಬೇಕು. ನೀವು ಸಾಧನೆ ಮಾಡಿದರೆ ನಿಮ್ಮನ್ನು ಸಹಿತ ಇದೇ ರೀತಿಯಲ್ಲಿ ಸನ್ಮಾನಿಸ್ತಾರೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಉತ್ಪತ್ತಿ ಆದರೆ ಈ ಸನ್ಮಾನಕ್ಕೆ ವಿಶೇಷವಾದ ಗೌರವ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸನ್ಮಾನ ಸ್ವೀಕರಿಸುವವರು ಸಹಿತ ಹಾಗೇ ಅಂದುಕೊಂಡು ಸ್ವೀಕರಿಸ್ತಾರೆ ಅಂತ ನಾನು ಭಾವಿಸ್ಕಾಗುವಾಗ ಮಕ್ಕಳಿಗೆ ಹೇಳ್ತಿದ್ಲಂತೆ, ಮಗ ಬೇಗ ಬೇಗ ಊಟ ಮಾಡು, ಇಲ್ಲದೆ ಹೋದರೆ ಭಾರತದ ಹಸಿದ ಮಕ್ಕಳು ನಿನ್ನ ಊಟವನ್ನು ಕಸ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಪರಿಸ್ಥಿತಿ ಹಾಗೆ, ಊಟ ಕಸ್ಕೊಂಡು ಹೋಗೋ ಸ್ಥಿತಿಯಲ್ಲಿ ನಾವಿದ್ದೇವೆ. ಊಟ ಬೇಗ ಬೇಗ ಮಾಡು, ಅಲ್ಲದೆ ಹೋದರೆ ಹಸಿದ ಭಾರತೀಯ ಮಕ್ಕಳು ಕಬಕ್ಕಂತ ನಿನ್ನ ಊಟವನ್ನು ಕಸ್ಕೊಂಡು ಹೋಗ್ಬಿಡ್ತಾರೆ.
ಈಗ 25 ವರ್ಷ ನಂತರ ಅದೇ ತಾಯಿ ಹೇಳ್ತಿದ್ದಾಳೆ ಮಕ್ಕಳಿಗೆ, ಬೇಗ ಬೇಗ ಓದು ಮಗ, ಇಲ್ಲದೆ ಹೋದ್ರೆ ಭಾರತದ ಬುದ್ಧಿವಂತ ಮಕ್ಕಳು ನಿನ್ನ ಉದ್ಯೋಗವನ್ನೇ ಕಸ್ಕೊಂಡು ಹೋಗಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಇಡೀ ಜಗತ್ತಿನ ಉದ್ಯೋಗವನ್ನು ಕಸಿಲಿಕ್ಕೆ ಸನ್ನದ್ಧರಾಗಿ ಇರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಶಿಕ್ಷಕರು. ಶಿಲ್ಪಿ ಶಿಲೆಯನೇನ್ ಸೃಷ್ಟಿಪನೆ. ಶಿಲ್ಪಿಗೆ ಏನು ಕಲ್ಲು ಮಾಡ್ಲಿಕ್ಕೆ ಆಗೋದಿಲ್ಲ. ರೆಂಜಾಳ ಗೋಪಾಲಕೃಷ್ಣ ಶೆಣೆಯವರು ಧರ್ಮಸ್ಥಳದ ಗೋಮಟೇಶ್ವರಕ್ಕೆ ಎತ್ತಿದ್ದಾರೆ. ಒಂದು ಚೂರಾದರೂ ಶೆಣೆಯವರದ್ದು ಏನಾದರೂ ಆ ಗೋಮಟೇಶ್ವರದಲ್ಲಿ ಉಂಟಾ? ಏನಿಲ್ಲ. ಅಲ್ಲಿ ಇದ್ದದ್ದು ಮೂರ್ತಿಯನ್ನು ಹೊರಗೆ ತೆಗೆಯುವ ಕೆಲಸವನ್ನು ಮಾತ್ರ ಶೆಣೆಯವರು ಮಾಡಿದರು. ಅಲ್ಲಿದ್ದದ್ದು ಬೇಡದೆಲ್ಲ ಅಂಟಿಕೊಂಡಿತ್ತು ಆ ಶಿಲೆಯಲ್ಲಿ. ಅದನ್ನೆಲ್ಲ ಕೆತ್ತಿ ತೆಗೆದಾಗ ಆ ಶಿಲ್ಪ ಶಿಲೆಯಿಂದ ಹೊರಗಡೆ ಬಂತು. ಹಾಗಾಗಿ ಗುರುಗಳು ಮಾಡಬೇಕಾದದ್ದಷ್ಟೇ, ನಾವು ಶಿಲೆಯನ್ನು ಮಾಡುವ ಸಾಹಸಕ್ಕೆ ಕೈ ಹಾಕಬಾರ್ದು. ಶಿಲೆಯಲ್ಲಿ ಶಿಲ್ಪವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿದರೆ ನಾವು ಉತ್ತಮ ಗುರುಗಳಾಗ್ತೇವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನೀವು ಇಷ್ಟೆಲ್ಲ ಸನ್ಮಾನ ಮಾಡಿದಿರಲ್ಲ, ಭಾರತದಲ್ಲಿ ಮಾತ್ರ ಗುರುಗಳಿಗೆ ವಿಶೇಷವಾದ ಗೌರವ ಅಲ್ಲ. ಅಮೆರಿಕದಲ್ಲಿ VIP ಅಂದರೆ ಇಬ್ಬರೇ, ಮೇಷ್ಟ್ರು ಮತ್ತು ವಿಜ್ಞಾನಿಗಳು. ಅವರಿಬ್ಬರಿಗೆ ವಿಶೇಷವಾದ ಗೌರವ. ಗುರುಗಳಿಗೆ ಮತ್ತು ವಿಜ್ಞಾನಿಗಳಿಗೆ. ಮತ್ತುಳಿದ ಎಲ್ಲ ಹುದ್ದೆಯು ಈ ಹುದ್ದೆಗಿಂತ ಕೆಳಗಡೆ. ಫ್ರಾನ್ಸಿನಲ್ಲಿ ಇಡೀ ಅಲ್ಲಿ ಹೈಕೋರ್ಟ್ನಲ್ಲಿ, ಫ್ರಾನ್ಸ್ ಕೋರ್ಟಲ್ಲಿ ಕೂತ್ಕೊಳ್ಳಿಕ್ಕೆ ಅಧಿಕಾರ ಇರೋದು ಜಡ್ಜಿಗೆ ಮತ್ತು ಲಾಯರ್ಸಿಗೆ ಬಿಟ್ಟರೆ ಬೇರೆ ಯಾರೂ ಸಹಿತ ಕೋರ್ಟಿನಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿರೋದಿಲ್ಲ. ಆದರೆ ಒಂದು ಚೇರ್ ಹಾಕಿರ್ತಾರೆ ಅಥವಾ 2 ಚೇರ್ ಹಾಕಿರ್ತಾರೆ. ಶಿಕ್ಷಕರೇನಾದರೂ ಕೋರ್ಟಿಗೆ ಬರುವ ಪ್ರಮೇಯ ಇದ್ದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಅದು ಅವಕಾಶ. ಶಿಕ್ಷಕರಿಗೆ ಮಾತ್ರ, ಡಾಕ್ಟ್ರಿಗಿಲ್ಲ, IAS ಇಲ್ಲ, IPS ಇಲ್ಲ, ಯಾರಿಗೂ ಇಲ್ಲ. ಹಾಗೆ ಕೊರಿಯಾದಲ್ಲಿ ಶಿಕ್ಷಕರಿಗೆ ಸಚಿವ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದದ್ದು. ನಮಗೊಂದು ಸ್ವಲ್ಪ ವ್ಯಥೆ ಇದ್ದಿಲ್ಲ, ದೊಡ್ಡ ದೊಡ್ಡ ಶಿಕ್ಷಕರ ಕೆಳಗಡೆ ಕೂತ್ಕೊಂಡಿದ್ದಾರೆ. ಹೆದರಬೇಡಿ, ಶಿಕ್ಷಕರು ನಾವೆಲ್ಲ ಹೇಳ್ತೇವೆ ನಮಗೇನು ಬೆಲೆ ಇಲ್ಲ, ನಮ್ಮನ್ನು ಯಾರು ಗೌರವಿಸುವುದಿಲ್ಲ. ಎಲ್ಲ IAS, IPS, KS, ಡಾಕ್ಟ್ರು, ಇಂಜಿನಿಯರ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶಿಕ್ಷಕರಲ್ಲಿ ಹಾಡಿ ಹೊಗಳ್ತಾರೆ. ಯಾರಾದ್ರೂ ಅಮ್ಮನಲ್ಲಿ ಹೋಗಿ ಕೇಳಿ, ಮಗ ನಿನ್ನ ತಾಯಿಯ ಮಗನನ್ನು ಶಿಕ್ಷಕನಾಗಿ ಮಾಡ್ತೀಯಾ ಅಂತ ಕೇಳಿದರೆ ಖಂಡಿತ ಅವ್ರು ಒಪ್ಪೋದಿಲ್ಲ. ಯಾವ ಅಮ್ಮನೂ ಒಪ್ಪೋದಿಲ್ಲ. ಸತ್ಯ ಹೇಳ್ತಾರೆ. ಇಷ್ಟು ಜನ ಅಮ್ಮಂದರಿದ್ದಾರೆ, ಅಮ್ಮ ಆಗ್ಲಿಕ್ಕೆ ಹಿಂದ್ಗಡೆ ಕೂತವರಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿ, ನಿಮ್ಮ ಮಗುವನ್ನು ಮಾಸ್ಟರ್ ಮಾಡ್ತೀರಾ? ಎಲ್ಲ ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ಗುರು, ಮಾಸ್ಟರ್ ಹಾಗೆ ಹೀಗೆ ಎಂತೆಲ್ಲ ಹೇಳಿದ್ರು ಸಹಿತ ಅಷ್ಟೆಲ್ಲ ಗೌರವ. ಆದರೆ ನಾವು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಮ್ಮ ಪ್ರಭು 12ನೇ ವರ್ಷದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವಚನಕಾರ. ಅವ 12ನೇ ಸಲ ರಿಚರ್ಡ್ ಕೊಟ್ರೆ ಇವ್ರು ಬಿಡೋದಿಲ್ಲ, ಗಂಟೆನೇ ಹೊಡಿಬೇಕಲ್ಲಿ. ಯಾಕಂದ್ರೆ ರಿಚರ್ಡ್ ಅಂತ ಹೇಳಿದ್ ಯಾಕಂತ ಕೇಳಿದ್ರೆ ಅವ್ರು ಬಹಳ ಒಡನಾಟದಲ್ಲಿ ಇರೋದ್ರಿಂದ, ಇವತ್ತು ಅವ್ರು ನೋಡುವಂಥ ಒಂದು ಭಾಗ್ಯವು ನನಗೆ ಸಿಕ್ಕಿರೋದ್ರಿಂದ ನಾನು ಬಹಳ ಖುಷಿ ಪಟ್ಟಿದ್ದೇನೆ. ಹಿಂದೆ ರಾಜರನ್ನು ಸೋಲಿಸಲಿಕ್ಕೆ ಅದಕ್ಕೆ ಪ್ರತಿಯಾಗಿ ಆನೆ, ಕುದುರೆ, ಕಾಲಾಳು ಮೊದಲಾದವುಗಳನ್ನು ಯಾರೂ ಸಹಿತ ಪ್ರತಿಯಾಗಿ ಮಾಡ್ತಾ ಇರಲಿಲ್ಲಂತೆ. ಅಂದರೆ ರಾಜರನ್ನು ಸೋಲಿಸಲಿಕ್ಕೆ ಚತುರಂಗ ಬಲಗಳನ್ನು ಮಾಡಬೇಕು. ಆದರೆ ಪ್ರತಿಯಾಗಿ ರಾಜರನ್ನು ಸೋಲಿಸಲಿಕ್ಕೆ ಅವನ ಮಕ್ಕಳಿಗೆ ಕೆಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ರಂತೆ. ಕೆಟ್ಟ ಶಿಕ್ಷಣವನ್ನು ಕೊಟ್ಟರೆ ಅಪ್ಪನ ಕತೆ ಮುಗೀತು. ಒಂದು ಕೆಟ್ಟ ಮಗು ಹುಟ್ಟಿದರೆ ನಾವೆಲ್ಲ ಶಾಲೆ ನಮ್ಮ ಅಮ್ಮ ಅಪ್ಪ ಎಲ್ಲ ಇದ್ರು, ಎಲ್ಲಾದ್ರೂ ಸ್ವಲ್ಪ ಅಪ್ಪನಿಗೆ ಒಂದು 10,000 20,000 ದುಡ್ಡು ಸಿಕ್ಕಿದ್ರೆ ಒಂದು ಗೆದ್ದೆ ಉಂಟು ತಗೊಳ್ಳೋಣ ಅಂತ ಹೇಳ್ತಾ ಇದ್ರು. ಒಂದು ಗೆದ್ದೆ ಹೋ ಅಂದ್ರೆ ಹೆಂಡತಿನ ಕರೆಯೋದು. ಹೆಸರು ಕರೀಲಿಕ್ಕಿಲ್ಲ, ಹೆಂಡತಿ ಹೆಸರು ನಾವು ಹೇಳೋದಿಲ್ಲ, ಗಂಡನ ಹೆಸರು ಹೇಳಲಿಕ್ಕೆ ಇಲ್ಲ. ಯಾಕಂದ್ರೆ ಅದೇನಾಗತ್ತೆ ಅಂದ್ರೆ ಅದು ಆಯುಷ್ಯ ಕಡಿಮೆ ಆಗತ್ತೆ ಅಂತ. ಈಗ ಬಿಡಿ, ಅವ ಪ್ರಶಾಂತ ಇದ್ರೆ ಪಶು ಅಂತ ಕರೀತಾರೆ, ಬೇರೆ ಪ್ರಶ್ನೆ. ಇವತ್ತು ಗಂಡನ ಹೆಸರು ಬಿಡಿ, ಅದು ನೀನು ಏಕವಚನದಲ್ಲಿ ಕರೆಯೋದೆಲ್ಲ ರೂಢಿ ಆಗ್ಬಿಟ್ಟಿದೆ. ನಮ್ಮ ತಂದೆ ತಾಯಂದ್ರ ಕಾಲದಲ್ಲಿ ಗಂಡ ಹೆಂಡತಿ ಹೆಸರು ಹೇಳಲಿಕ್ಕಿಲ್ಲ, ಹೆಂಡತಿ ಗಂಡನ ಹೆಸರು ಹೇಳಲಿಕ್ಕೂ ಇಲ್ಲ, ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಒಂದು ಸಂಪ್ರದಾಯ ಅಷ್ಟೇ. ಗೋವಿಂದ ಗೋವಿಂದ ಅಂದ್ರೆ 4 ದಿನದಲ್ಲಿ ಗಂಡ ಗೋವಿಂದ ಆಗ್ತಾನೆ ಅಂತಕ್ಕಂಥ ಭರವಸೆಯಲ್ಲಿ ಆಗುತ್ತೆ ಅಂತಕ್ಕಂಥ ಭಾವನೆ. ಆಗ 4,000 ಇದ್ರೆ, ಒಂದು 10,000 20,000 ಇದ್ರೆ, ಆ ಮಕ್ಕಿ ತಗೊಳ್ಳುವ, ಈ ಬೈಲ್ ತಗೊಳ್ಳುವ, ಹಾಡಿ ಇದೆ, ಒಂದು ರೋಡ್ ಸೈಡಲ್ಲಿ ಜಾಗ ಇದೆ ಅಂತ ಲೆಕ್ಕ ಹಾಕ್ತಿದ್ರು. ಆಗ ಶಾಲೆಗೆ ಕಳಿಸೋ ಮಕ್ಕಳನ್ನು ಇನ್ನು ಎಕ್ಸ್ಪರ್ಟಿಗೆ ಕಳಿಸೋಣ, ಎಕ್ಸಲೆಂಟಿಗೆ ಕಳಿಸೋಣ, ಹಾಗೆ ಆಳ್ವಾಸಿಗೆ ಕಳಿಸೋಣ ಆಲೋಚನೆ ಮಾಡೋದೇ ಇಲ್ಲ. ಆ ಕಾಲದಲ್ಲಿ ಬರೇ ಗದ್ದೆ ತಗೊಳ್ಳೋದು, ಭೂಮಿ ತಗೊಳ್ಳೋದು. ಈಗ ಹಾಗೆಲ್ಲ ಮಹೇಶ್ ಶೆಟ್ರೆ ಅದೇ ಗದ್ದೆಯನ್ನು ಮಾರಿ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆವಾಗ ತಗೊಂಡಂತ ಗದ್ದೆ ಅದರ ಮಾರಾಟ ಮಾಡಿ ಇವತ್ತು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದ್ರಿಂದ ನಿಮ್ಮ ಹೊಣೆಗಾರಿಕೆ ಬಹಳ ದೊಡ್ಡದಿದೆ. ನಾವಾದ್ರೆ ಮಕ್ಕಳನ್ನು ಹಾಡೋದು ಎಕ್ಸಲೆಂಟಿಗೆ ಕಳಿಸ್ಬಿಡ್ತೇವೆ. ಎಕ್ಸಲೆಂಟ್ ಮಾಡಬೇಕಾದದ್ದು ನಿಮ್ಮ ಹೊಣೆಗಾರಿಕೆ. ಆದ್ದರಿಂದ ಶಾಲೆ ನಡೆಸೋದು ಕರುಣಾಕರ್ ಶೆಟ್ಟಿ ಹೇಳಿದಾಗೆ ಇದೊಂಥರ ಉದ್ಯೋಗ, ಹಾಗೆ ಒಂಥರ ಹಲಸಿನಕಾಯಿ ಮೇಲೆ ಕೂತಾಗೆ ಎತ್ತಾಗಿ ತಿರುಗಿಸಿದ್ರು ಮುಳ್ಳಿ.
ಅದು ಕೆತ್ತಿ ಕೂತ್ಕೊಳ್ಳೋಣ ಅಂದ್ರೆ ಅಂಟ್ಕೊಳ್ಳುತ್ತೆ, ಒತ್ತಿ ಕೂತ್ಕೊಳ್ಳೋದು ಹುರುಳಿ ಹೋಗುತ್ತೆ. ಈ ಶಾಲೆಯಲ್ಲಿ ಒಂದು ನಡೆಸೋದು, ಮುಂಚೂಣಿ ನಿಲ್ಲೋದು, ದೀಪಾ ಮೇಡಮ್ಗೆ ಗೊತ್ತು ಎಷ್ಟು ರೀತಿ ಸಮಸ್ಯೆ ಇದೆ. ಹಲಸಿನಕಾಯಿ ಮೇಲೆ ಕೂತಾಗೆ ಅಂತ ನೀವು ಅದನ್ನು ಆಲೋಚನೆ ಮಾಡಿ. ಕಾಯಿ ಹಣ್ಣಲ್ಲ, ಹಣ್ಣಾದ ಚೂರಾದ್ರೂ ಮೆತ್ತಗಿರುತ್ತೆ, ಕಾಯಿ ಭಾಳ ಗಟ್ಟಿ ಇರುತ್ತೆ. ಅಂತಹ ರಿಸ್ಕಿನ ಕೆಲಸಕ್ಕೂ ನೀವು ಕೈ ಹಾಕಿದ್ದೀರಿ. ನಿಮಗೆ ಉತ್ತರೋತ್ತರವಾದ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ, ಒಂದು ಡಾಕ್ಟರ್ ತಪ್ಪು ಮಾಡಿದ್ರೆ ದೊಡ್ಡ ಅನಾಹುತ ಆಗೋದಿಲ್ಲ. ಒಬ್ಬ ಪೇಷಂಟು ಮಣ್ಣಡಿ ಹಾಕಿ ಹೂತಾಕಿ ಬರ್ತಾರೆ. ಒಬ್ಬ ವಕೀಲ ತಪ್ಪು ಮಾಡಿದ್ರೆ ನೇಣು ಹಾಕೊಂಡು ಸಾಯ್ತಾರೆ. ಆದ್ರೆ ಒಬ್ಬ ಮೇಷ್ಟ್ರು ತಪ್ಪು ಮಾಡಿದ್ರೆ ನಮ್ಮ ಪ್ರಾಡಕ್ಟ್ಗಳು ನಮ್ಮ ಅಂತರ್ಪಿಶಾಚಿಗಳಾಗಿ ನಮ್ಮ ಸುತ್ತಾನೇ ಸುತ್ತುತ್ತಾ ಇರ್ತಾರೆ. ಒಂದು ಜನಾಂಗವನ್ನು ಹಾಳು ಮಾಡುವಂಥ ಸಾಮರ್ಥ್ಯವು ಶಿಕ್ಷಕನಿಗಿದೆ, ಜನಾಂಗವನ್ನು ಉದ್ಧರಿಸುವ ಶಕ್ತಿಯೂ ಸಹಿತ ಶಿಕ್ಷಕನಿಗಿದೆ. ಆದ್ದರಿಂದ ಶಿಕ್ಷಕ ವೃತ್ತಿಗೆ ಅಂತ ಮಹಾನುಭಾವ ಬಂದದ್ದು ಸುಮಾರು 49 ವರ್ಷ ಶಿಕ್ಷಕನಾಗಿ ಅವನು ಬಹಳ ಶಿಕ್ಷಕರಿಗೆ ಒಂದು ಗೌರವ ಕೊಟ್ಟ. 62ನೇ ಇಸ್ವಿಯಲ್ಲಿ ಹುಟ್ಟಿದ ಹಬ್ಬವರು ಆಚರಿಸ್ತೇವೆ ಅಂತ ಎಲ್ಲರೂ ಹೋದಾಗ ಆಗ ಅವರು ಪ್ರಥಮ ರಾಷ್ಟ್ರಪತಿ ಆಗಿದ್ರು. ನನ್ನನ್ನು ಶಿಕ್ಷಕನಾಗಿ ನೀವು ನನ್ನ ಹುಟ್ಟಿದಬ್ಬ ಆಚರಿಸುವುದು ಬೇಡ, ನಿಮಗೆ ನನ್ನ ಮೇಲೆ ಬಹಳ ಅಪಾರ ಗೌರವ ಇದ್ದರೆ ಆ ದಿನವನ್ನು ಶಿಕ್ಷಕರ ದಿನ ಅಂತಾಗಿ ಆಚರಿಸಿ ಅಂತಕ್ಕಂಥದ್ದು ಕೇಳಿಕೊಂಡ ಮೇರೆಗೆ ಇವತ್ತು ನಾವು ಶಿಕ್ಷಕರ ದಿನಾಂತವನ್ನು ಆಚರಿಸ್ತೇವೆ. ಕೊನೆಯದಾಗಿ ಒಂದು ಮಾತು ಹೇಳ್ತಾ, ಶಿಕ್ಷಕರನ್ನು ಸನ್ಮಾನಿಸುವುದಾದರೆ ಮಹೇಶ್ ಹೆಗಡೆಯವರೇ, ವರ್ಷಕ್ಕೊಂದು ತಾಯಿಯನ್ನು ಸನ್ಮಾನಿಸಿ ನೀವು. ಯಾಕಂದ್ರೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನಿಜವಾಗಿಯೂ ಶಿಕ್ಷಕರು ಯಾರು ಗೊತ್ತುಂಟ? ನಾವಲ್ಲ, ಅಮ್ಮಂದಿರು ಶಿಕ್ಷಕರು. ಪ್ರಾತಿನಿಧಿಕವಾಗಿ ಒಬ್ಬೊಬ್ಬ ಅಮ್ಮನನ್ನು ನೀವು ಗೌರವಿಸಬೇಕು. ಆವಾಗ ಇಡೀ ಶಿಕ್ಷಕ ಸಮುದಾಯವನ್ನೇ ನೀವು ಗೌರವಿಸಿದಾಗ ಆಗ್ತದೆ. ಎಂತೆಂಥ ತಾಯಂದ್ರು ನಮ್ಮ ದೇಶದಲ್ಲಿ ಇದ್ದಾರೆ. ಎಲ್ಲ ಕಡೆ ಉದಾಹರಣೆ ಹೇಳಿದ್ದೇನೆ, ಇಲ್ಲೂ ಒಂದು ಅದನ್ನೇ ಹೇಳಿಬಿಡುದು. ಈ ಮೇಷ್ಟ್ರ ಕೆಲಸ ಹೇಗೆಂದ್ರೆ ಅಲ್ಲಿ ಹೇಳಿದ್ದಾನೆ ಇಲ್ಲಿ ಹೇಳೋದು, ಇಲ್ಲಿ ಹೇಳಿದ್ದಾನೆ ಅಲ್ಲಿ ಹೇಳೋದು. ಒಬ್ರು ಹರಿದಾಸರು ಹರಿಕತೆ ಹೇಳ್ತಿದ್ರಂತೆ. ಈ ಊರಿನಲ್ಲಿ ಒಬ್ಬಳು ಜಯಂತಿ ಅಂತಿದ್ದಾಳೆ, ಅವಳಿಗೆ 45 ವರ್ಷ. ಹರಿದಾಸರು ಹರಿಕತೆ ಹೇಳುವ ಉಪಕತೆ. ಜಯಂತಿ 45 ವರ್ಷ ಅಂತ ಹೇಳಿದಾಗ ಒಬ್ಬ ಮಧ್ಯ ನಿಂತು ಹೇಳಿದಂತೆ, ಸ್ವಾಮಿ ಹರಿದಾಸರೇ, ಜಯಂತಿಗೆ 45 ಅಲ್ಲ 47 ವರ್ಷ. ಪಾಪ ಹರಿದಾಸರಿಗೆ ಜಯಂತಿ ಅಂದ್ರೆ ಯಾರಂತ ಗೊತ್ತಿಲ್ಲ. ಇದು ಕತೆ ಸಿಕ್ಕಾಕೊಂತಲ್ಲ, ಇವನ ಮರ್ಯಾದೆ ತೆಗಿತಾರಲ್ಲ ಅಂತ ಹೇಳಿ ಇವ್ರು ಗಡಿಬಿಡಿ ಆದ್ರು. ಅದು ಉಪಕಥೆಯಲ್ಲಿ ಬಂದ ಕತೆ, ಅದು ಯಾರು ಮೇನ್ ಕಥೆಯಲ್ಲಿ ಅದೊಂದು ಕತೆ ಬಂದದ್ದು, ಜಯಂತಿ ಕತೆ ಬಂದದ್ದು. ಆಗ ನಿನಗೆ ಯಾಕೆ ಗೊತ್ತಾಯ್ತಪ್ಪ 47 ವರ್ಷ ಅಂತ? ನಾನು 45 ಹೇಳಿದ ಮೇಲೆ ನೀನು 47 ಅಂತ ಹೇಗೆ ಹೇಳಿದೆ? ಹರಿದಾಸರು ಆ ದಾಖಲೆಯಲ್ಲಿ ಕೇಳಿದ್ರು. ಸ್ವಾಮಿ, ಇದೇ ಸ್ಟೇಜಲ್ಲಿ ನೀವು 2 ವರ್ಷದಿಂದ ಇದೇ ಕತೆ ಹೇಳಿದ್ದೀರಿ. ಆದ್ರಿಂದ ಈ ಸರಿ ದಯವಿಟ್ಟು ಒಂದು 2 ವರ್ಷ ಸೇರಿಸ್ಬಿಡಿ. ಜಯಂತಿಗೆ ಈಗ 47, 2 ವರ್ಷ ಹಿಂದೆ ಆದ್ರಿಂದ ಈ ಸಾರಿ ಬಿಡಿ. ಹಾಗೆ ನಾವು ಎಲ್ಲೆಲ್ಲ ಹೇಳಿದ್ದನ್ನು ಇದೇ ಸ್ಟೇಜಿಗೆ ನಾನು 5ನೇ ಸರಿ ಬರ್ತಾ ಇರೋದು. ಆಗ ಉದ್ಘಾಟನೆ ಸಂದರ್ಭದಲ್ಲೂ ಸಹಿತ ನಾನು ಅತಿಥಿಯಾಗಿ ಬಂದಿದ್ದೇನೆ. ಇನ್ನು ಉದ್ದ ಭಾಷಣ ಮಾಡೋದಿಲ್ಲ. ರಿಚಾರ್ಡ್ ಅವರೆಲ್ಲ ಅವರ ಕಂಪನಿಯವರೇ ಬಂದು ಕೂತ್ಕೊಂಡಿದ್ದಾರೆ. ಸರ್, ನಮ್ಮೂರಿಗೆ ಬಂದಿದ್ದೀರಿ ರಿಚಾರ್ಡ್. ನಾನು ವೃತ್ತಿ ಉದ್ಯೋಗದಲ್ಲಿದ್ದಾಗ, ನೀವು ಕಿನ್ನಿಗೋಳಿಯಲ್ಲಿದ್ದಾಗ ಇದು ನನ್ನ ಹುಟ್ಟೂರಿದು. ಆದರೆ ನಿಮ್ಮ ಯಶಸ್ಸಾಗಲಿ, ಒಳ್ಳೆಯ ಕಾರ್ಯಕ್ರಮ ಆಗಲಿ. ನಾನು ಮಾತಾಡ್ಲಿಕ್ಕೆ ಬಿಟ್ರೆ ತುಂಬಾ ಮಾತಾಡ್ತೇನೆ ಅಂತಕ್ಕಂಥ ಆತಂಕ ಕೆಲವರಲ್ಲಿ ಈಗ ಇದೆ ಅಂತಪ್ಪ, ಮುಗಿಯುವುದೇ ಇಲ್ಲ ಅಂತಕ್ಕಂಥದ್ದು ನೀವು ಭಾವಿಸಬೇಡಿ. ಮುಗಿಸ್ಲಿಕ್ಕೆ ನನಗೆ ಗೊತ್ತುಂಟು, ಆದ್ರಿಂದ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ ತಿಳಿಸಿ, ಮಕ್ಕಳೇ ದೊಡ್ಡ ನಿರೀಕ್ಷೆ ಇಟ್ಕೊಳ್ಳಿ. ಯಾರಿಗೂ ಯಾರಿಲ್ಲ. ನನ್ನ ಚಿಕ್ಕಪ್ಪ ಡಾಕ್ಟ್ರು, ನನ್ನ ಅಪ್ಪ ಲಾಯರು, ಸುಮ್ಮನೆ ಬರೇ ಬೋಗಸೋದು. ಯಾರಿಗೂ ಯಾರೂ ಇಲ್ಲ. ನಿಮ್ಮ ತಲೆಗೆ ನಿಮ್ಮ ಕೈ. ಒಂದು ಸಣ್ಣ ಕಷ್ಟ ಅಂತ ಹೇಳಿ ಮಾತಾಡ್ತೀನಿ. ಮಹಾಭಾರತದಲ್ಲಿ ಅಭಿಮನ್ಯು ನಿಮ್ಗೆ ಗೊತ್ತಲ್ಲ? ಅಭಿಮನ್ಯುವಿಗೆ ಅಪ್ಪ ಅರ್ಜುನ ತ್ರಿಲೋಕ ಗಂಡ, 3 ಲೋಕವನ್ನು ಜಯಿಸಿದಂತ ಮಹಾವೀರ. 14 ವರ್ಷಕ್ಕೆ ಜಾಸ್ತಿ ಬದುಕಲೇ ಇಲ್ಲ. ಇಲ್ಲಿರುವ ಎಳೆ ಮನಸ್ಸುಗಳ ಮನಸೂರುಗೊಳ್ಳುವಂತೆ ನಿಮ್ಮ ತಲೆಗೆ ಕಾರ್ಯಗಳ ಮೂಲಕ ವಿದ್ಯಾವಂತ ಸಮಾಜ ನಿರ್ಮಾಣದ ಅಧ್ಯಕ್ಷರು ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಪೀಠವನ್ನು ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ನಾವು ಮಾಡಬೇಕಂತ ಆಲೋಚನೆ ಮಾಡಿತ್ತು. ಆದರೆ ಮಾತಾಡಲಿಕ್ಕೆ ನನಗೇನು ಉಳಿಸಲಿಲ್ಲ. ಇಬ್ಬರು ಮಾಸ್ಟ್ರು, ಯಾಕಂದರೆ ಒಬ್ಬರು ಕರುಣಾಕರ್ ಮಾಸ್ಟ್ರು ನಾನು 5 ನಿಮಿಷ ಮಾತಾಡ್ತೇನೆ ಅಂದರು. ಸ್ಟಾರ್ಟ್ ಮಾಡಿದವರು ಎಲ್ಲಿಂದ ಎಲ್ಲಿಗೆ ಹೋದರು. ಆದರೆ ಭಾಳ ಸಂತೋಷ, ಉತ್ತಮವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಬಾಲಣ್ಣನವರಂತೂ ಹೇಳೋದೇ ಬೇಡ. ನಮ್ಮ ಊರಿನವರು, ನಾನು ಸಣ್ಣವನಿರುವಾಗಲಿಂದ ನನ್ನ ಜೊತೆಗೆ ಬೆಳೆದವರು, ನನ್ನ ಅತ್ಯಂತ ಆತ್ಮೀಯರು. ಅವರಿಗೆ ಮಾತಾಡು ಬಿಟ್ಟರೆ ಇನ್ನು ಸಾಧಾರಣ 8 ಗಂಟೆವರೆಗೂ ಮಾತಾಡ್ತಾರೆ, ಆದರೆ ಯಾರಿಗೂ ಬೇಸರ ಆಗೋದಿಲ್ಲ. ಆದರೆ ಇವರೆಲ್ಲರಿಗಿಂತ ಈಗಾಗಲೇ ನಾವು ಇನ್ನೊಬ್ಬರನ್ನು ಕರೆಸಿದ್ದೇವೆ, ಸುಧಾ ಬರ್ಗೂರು ಅವರು ಉತ್ತಮವಾದ ಮಾತುಗಳನ್ನು ಆಡ್ತಾರೆ. ನಾನಿನ್ನೂ ಕೇಳಲಿಲ್ಲ, ಇದೇ ಪ್ರಥಮವಾಗಿ ಕೇಳೋದು.
ವಿದ್ಯಾರ್ಥಿಗಳೇ, ನಾವು ಗುರುಗಳನ್ನು ಯಾಕೆ ಗುರುಗಳಿಗೆ ವಂದನೆಯನ್ನು ಮಾಡಬೇಕು ಅಂತ ನನ್ನ ಜೀವನದ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ನಾನಿವತ್ತು ಒಂದು ಉತ್ತಮವಾದ ಮನುಷ್ಯನಾಗಬೇಕಾದ್ರೆ ನನ್ನ ಸಣ್ಣ ಪ್ರಾಯದ ಒಬ್ಬ ಗುರುವೇ ಕಾರಣ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಯಾಕೆಂದರೆ ನಾನು 1ನೇ ಕ್ಲಾಸಲ್ಲಿ ನಮ್ಮ ಮೊಳಹಳ್ಳಿ ಶಾಲೆಯಲ್ಲೇ ಇದ್ದೆ. ನಮ್ಮ ತಂದೆಯವರು ಪಂಚಾಯತಿನ ಅಧ್ಯಕ್ಷರಾಗಿದ್ದರು. ನಾವು ದಿನ ಹೋಗುವುದು ಸ್ಕೂಲಲ್ಲಿ 1ನೇ ಕ್ಲಾಸಲ್ಲಿ ಸಿಕ್ಕಿದ ಮಕ್ಕಳೊಟ್ಟಿಗೆ ಹುಡ್ಕೊಡೋದು. ನೀವು ಇಲ್ಲಿದ್ದರೆ ಆಗೋದಿಲ್ಲ. ದಿನ ಬೆಳಿಗ್ಗೆ ಆದರೆ ನಮ್ಮ ಮನೆಯಲ್ಲಿ ಪಂಚಾಯತಿ. ಆವಾಗ ನನ್ನ ತಂದೆಯವರು ಆಲೋಚನೆ ಮಾಡಿದರು, ನೀವು ಇಲ್ಲಿದ್ದರೆ ಹೇಗೂ ಓದುವುದಿಲ್ಲ, ಆದ್ದರಿಂದ ಇಲ್ಲಿಂದ ಸೀದಾ ಕಳಿಸುವಂತ ನಮ್ಮ ಮಾವ ಹಾಗೂ ಉತ್ತಮ ಮೇಷ್ಟ್ರು ಅವರ ಮನೆಯಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದೆ. ನಾನು 2ನೇ ಕ್ಲಾಸಿಗೆ ಹೋಗುವಾಗ 1ನೇ ಕ್ಲಾಸಿಂದ ನನಗೆ ಬರುವುದಿಲ್ಲ. ಅವರು 1ನೇ ಕ್ಲಾಸಿಂದ ಪ್ರಾರಂಭ ಮಾಡಿ 2ನೇ ಕ್ಲಾಸಿಗೆ ಅವರೆಲ್ಲ ಅರ್ಧಕ್ಕೆ ಹೋಗುವಾಗ ನಾನು 2ನೇ ಕ್ಲಾಸಿಗೆ ಪಾಠ ಸ್ಟಾರ್ಟ್ ಮಾಡಿದ್ದೆ. ಆ ರೀತಿಯಲ್ಲಿ ಅಲ್ಲಿ ನನ್ನ ಜೀವನದ ಒಂದು ರೂಪವೇ ಬೇರೆಯಾಗಿ ಹೋಯಿತು. ಯಾಕೆಂದರೆ ಅವರು ನನ್ನನ್ನು ತಿದ್ದಿ ತೀಡಿ ಜೀವನದ ಕ್ರಮಗಳನ್ನು ಹಾಗೂ ಜೀವನದಲ್ಲಿ ನಾವು ಯಾರನ್ನು ಹೇಗೆ ಗೌರವಿಸಬೇಕು, ಯಾರಲ್ಲಿ ನಾವು ಭಕ್ತಿ ಭಾವದಿಂದ ಇರಬೇಕು ಅಂತ ನಮಗೆ ನನ್ನ ಜೀವನದಲ್ಲಿ ತಿಳಿಸಿದವರು. ನಾನು ಯಾವಾಗಲೂ ನನ್ನ ಜೀವನದಲ್ಲಿ ಅವರನ್ನು ನೆನೆಸ್ತಾ ಇರ್ತೇನೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವರ ಬಗ್ಗೆ ಹೇಳುವುದಂದರೆ ಒಂಥರ ಹೆಮ್ಮೆ. ಅದರ ಜೊತೆಗೆ ಆವಾಗ ಇರುವಂಥ ಎಲ್ಲ ಟೀಚರ್ಸು ಇವತ್ತು ನನ್ನ ಮನದ ಆಳದಲ್ಲಿ ಇದ್ದಾರೆ. ಯಾಕೆಂದರೆ ಅವರ ನೆನಪು ಇವತ್ತೂ ಇದೆ ನನಗೆ. ಹಿಂದಿನ ನಮ್ಮ ಜೀವನದ ಸಣ್ಣ ಪ್ರಾಯದಲ್ಲಿ ಕಲಿಸಿದಂಥ ಹಾಗೂ ನಂತರದಲ್ಲಿಯೂ ಕಲಿಸಿದಂಥ ಒಳ್ಳೆಯ ಗುರುಗಳನ್ನು ನಾವು ಯಾವಾಗಲೂ ನೆನೀತಾ ಇರ್ತೇವೆ. ಹಾಗೆ ಗುರುಗಳಲ್ಲಿ ನನ್ನ ಒಂದು ವಿನಂತಿ ಅಂದರೆ, ನಮ್ಮಲ್ಲಿಯೂ ಎಷ್ಟೋ ಜನ ಶಿಕ್ಷಕರು ಹಾಗೂ ಪ್ರಾಧ್ಯಾಪಕರಿದ್ದಾರೆ. ನೀವು ನಿಮ್ಮ ತರಗತಿಯಲ್ಲಿ ಮಕ್ಕಳು ನಿಮ್ಮನ್ನು ನೆನಪಿಟ್ಕೊಳ್ಬೇಕು ಅಂತಹ ಪಾಠವನ್ನು ಮಾಡಿ. ಜೀವನದ ಬರೇ ಪಾಠವಲ್ಲ, ಪಾಠದ ಜೊತೆಗೆ ಮಕ್ಕಳಲ್ಲಿ ನಿಮ್ಮ ವಿಶ್ವಾಸವನ್ನು ಮೂಡಿಸಿ ನೀವು ಪಾಠವನ್ನು ಮಾಡಿ. ಆ ವಿದ್ಯಾರ್ಥಿಗಳು ನಿಮ್ಮನ್ನು ಜೀವನ ಪರ್ಯಂತ ಮರೆಯುವುದಿಲ್ಲ. ಹಾಗೂ ನೀವು ಕಲಿಸಿಕೊಟ್ಟಂಥ ಪಾಠ ಯಾವಾಗಲೂ ನಿಮ್ಮನ್ನು ನೆನೆಸ್ತಾರೆ. ಯಾಕಂದರೆ ಇಲ್ಲಿಯೇ ಇದ್ದಾರೆ ಸೋಮಯಾಜಿಗಳು. ಅವರೊಂದು ಹಿಂದಿ ಪಾಠ ಮಾಡಿದರೆ ಮಕ್ಕಳು ಎಲ್ಲರೂ ಹೇಳೋದು ಯಾವಾಗಲೂ. ಇವತ್ತು ನಮ್ಮ ಮೇಲಿನ ಒಂದು ಆತ್ಮೀಯತೆಯಿಂದ ಅವರು ಇವತ್ತು ಬಂದಿದ್ದಾರೆ. ಅವರಿಗೂ ನನ್ನ ವಂದನೆಗಳು. ಹಾಗೆಯೇ ಪ್ರಾಧ್ಯಾಪಕರಾದವರು ಮಕ್ಕಳ ಹಿತವನ್ನು ನೋಡಿ ಅವರ ಜೀವನದಲ್ಲಿ ನಿಮ್ಮನ್ನು ನೆನಪಿಸಿಕೊಳ್ಳುವಂಥ ಒಂದು ಪಾಠ ಪ್ರವಚನಗಳನ್ನು ಮಾಡಬೇಕಂತ ನನ್ನ ಒಂದು ವಿನಂತಿ. ಅದರ ಜೊತೆಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗುವುದಿಲ್ಲ. ತಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅಧ್ಯಾಪಕರಿಗೂ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಬಾಲಣ್ಣನವರು, ಅರುಣ ಹೆಗ್ಡೆ ಅವರು ಬಂದಿದ್ದಾರೆ. ಎಲ್ರಿಗೂ ಅದಲ್ಲದೆ ಇಲ್ಲಿ ಬರೆದ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.